ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿಯ ಮೇಲೆ ನಡೆದ ಗುಂಡಿನ ದಾಳಿ, ದೂರು ನೀಡಿದರೆ ತನಿಖೆ ನಡೆಸಲಾಗುತ್ತೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಾನ್ ಹೇಳಿಕೆ. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವತಿಯ ಮನೆಯವರಿಂದ ಯುವಕನಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟ ಯುವಕ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಪೊಲೀಸ್ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಹೇಳಿಕೆ. ರಿಯಲ್ ಎಸ್ಟೇಟ್ ಉದ್ಯಮಿಯ ಮೇಲೆ ಬೆಳಗ್ಗೆ ಗುಂಡಿನ ದಾಳಿ ನಡೆದಿದೆ. ಅವರು ನೀಡಿದ ದೂರು ನೀಡಿದ್ರೆ ತನಿಖೆ ನಡೆಸಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಾನ್ ಹೇಳಿದರು. ರಿಯಲ್ ಎಸ್ಟೇಟ್ ಉದ್ಯಮಿಯ ಮೇಲೆ ಬೆಳಗ್ಗೆ ಗುಂಡಿನ ದಾಳಿ ನಡೆದಿದೆ. ಅವರು ನೀಡಿದ ದೂರು ನೀಡಿದ್ರೆ ತನಿಖೆ ನಡೆಸಲಾಗುತ್ತೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಾನ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಮಾಡಿದ್ದೀನಿ. ಈಗ ಸ್ಪಾಟ್ಗೆ ನಾವು ಹೋಗಬೇಕು. ಸ್ಪಾಟ್ದಲ್ಲಿ ಏನೇನು ಎವಿಡೆನ್ಸ್ ಇದೆ ಆಮೇಲೆ ಮತ್ತೆ ನಾವು ಅಡ್ಡಗಟ್ಟಿ ಸಿನಿಮಾ ರೀತಿ ಘಟನೆ ಆಗಿದೆ. ಇಲ್ಲ, ಹಾಗೆ ನಮ್ಗೆ ಈಗ ಆ ಥರ ಸಂಶಯ ಬರ್ತಾ ಇದೆ. ಆದರೆ ಕರೆಕ್ಟ್ ಆಗಿ 100% ಆ ಥರ ಆಗಿದೆ ಅಂತ ಅದು ಹೇಳಿಕೆ ಆಗಲ್ಲ. ಅದು ಕನ್ಫರ್ಮೇಷನ್ ನಮಗೆ ಇದು ವಿಕ್ಟಿಮ್ ಸ್ಟೇಟ್ಮೆಂಟ್ ನಾವು ಕಲೆಕ್ಟ್ ಮಾಡಬೇಕು. ಮತ್ತೆ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಎಲ್ಲ ನಮಗೆ ಗೊತ್ತಾಗುತ್ತೆ. ಸರ್, ಅಕ್ರಮವಾಗಿ ಜೂಜಾಟ ನಡೆಸ್ತಾ ಇದ್ರು. ಆ ವಿಚಾರಕ್ಕಾಗಿ ಎರಡು ಗ್ಯಾಂಗ್ ಮಧ್ಯೆ ವಾರ ಆಗಿರ್ತಕ್ಕಂಥದ್ದು. ಈಗ ಸರಕ್ಕೆ ನಮ್ಗೆ ಏನು ಮಾಡಿ ಬಂದಿದೆ, ಅವರು ರಿಯಲ್ ಎಸ್ಟೇಟಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ಮೊನ್ನೆ ಕೂಡ ಆ್ಯಕ್ಚುಲಿ ಅವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತು ನಾವು ಅವ್ರ ಮೇಲೆ ಕೂಡ ಲಾಸ್ಟ್ ಟೈಮ್ ನಾವು ಗಡಿಪಾರು ಮಾಡಿದ್ವಿ. ರೌಡಿ ಶೀಟರ್ ಇದ್ದಾರೆ. ಮತ್ತು ಗಡಿಪಾರು ಕೂಡ ನಾವು ಮಾಡಿದ್ವಿ. ಅವರು ಗಡಿಪಾರ ಪೀರಿಯಡ್ ಮುಗಿದ ನಂತರ ಮತ್ತೆ ವಾಪಸ್ ಬಂದಿದ್ವಿ. ಏನಿದೆ ಅಂದರೆ ಅವ್ರ ಮೇಲೆ ಮೊದಲು ನಮ್ಮಲ್ಲಿ ಕೂಡ ಸಾಕಷ್ಟು ಕೇಸಸ್ ರಿಜಿಸ್ಟರ್ ಆಗಿದೆ. ಅದಕ್ಕೆ ಲಾಸ್ಟ್ ಟೈಮ್ ಅದು ಗಡಿಪಾರ್ ಆರ್ಡರ್ ಅದು ಇಶ್ಯೂ ಆಗಿತ್ತು. ಸೊ ಆ ಹಳೆ ದ್ವೇಷ ಏನಾದ್ರು ಇದೆ, ಆ ಆ್ಯಂಗಲ್ ಏನಾದ್ರು ಅದು ಎಲ್ಲ ಆ್ಯಂಗಲ್ಸ್. ಈಗ ಬರೀ ಒಂದು ಆ್ಯಂಗಲ್ ನಾವು ನೋಡಲಿಕ್ಕೆ ಅದು ಆಗಲ್ಲ. ನಾವು ಎಲ್ಲ ಆ್ಯಂಗಲ್ ಕಡೆಯಿಂದ ನಾವು ನೋಡಬೇಕು. ಈ ಆ್ಯಂಗಲ್ ಎಲ್ಲ ಆ್ಯಂಗಲಿಂದ ನಾವು ನೋಡಿಕೊಂಡು ಮತ್ತೆ ಆರೋಪಿ ಯಾರು ಇದ್ರೆ ನಾವು ಮಾಡ್ತೀವಿ. ಸರಿ, ಫಸ್ಟ್ ಫೈರಿಂಗ್ ಆಗಿದೆ ಅಲ್ವಾ ಅದು ನಾವು ಕನ್ಫರ್ಮ್ ಮಾಡಬೇಕು. ಇನ್ನೂ ನಮಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಫೈರಿಂಗ್ ಆಗಿದೆ ಅಂತ ಅದು ಕನ್ಫರ್ಮೇಷನ್ ಮಾಡಿಕೊಂಡು ಮತ್ತೆ ನಾವು ಹೇಳ್ಬೋದು ಇದು ಯಾವ ಥರ ವೆಪನಿಂದ ಆಗಿದೆ. ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನೂ ದೂರು ನೀಡಿಲ್ಲ. ಅವರು ನೀಡಿದ ದೂರಿನನ್ವಯ ಕೇಸು ದಾಖಲಿಸಿಕೊಂಡು ತನಿಖೆ ಮಾಡ್ತೇವೆ. ಫೈರಿಂಗ್ ಆಗಿದೆ ಅನ್ನೋ ಮಾಹಿತಿ ಇದೆ. ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ರೌಡಿ ಶೀಟರ್ ಇದ್ದಾರೆ. ಗಡಿಪಾರು ಮಾಡಿದ್ದೇವೆ. ಮುಗಿದ ಬಳಿಕ ವಾಪಸ್ ಬಂದಿದ್ರು. ಮೊನ್ನೆ ಒಂದು ಕೇಸ್ ಆಗಿತ್ತು, ಅದರಲ್ಲಿ ಹೊರ ಬಂದಿದ್ದಾರೆ. ಎಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತೇವೆ ಎಂದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವಕನನ್ನ ಯುವತಿಯ ಮನೆಯವರು ಕೋಲಾರದ ವೀರಭದ್ರೇಶ್ವರ ದೇವಸ್ಥಾನದ ಕೋಣೆಯಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಯುವಕ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಶುಕ್ರವಾರ ನಡೆದಿದೆ. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವಕನನ್ನ ಯುವತಿಯ ಮನೆಯವರು ಕೋಲಾರದ ವೀರಭದ್ರೇಶ್ವರ ದೇವಸ್ಥಾನದ ಕೋಣೆಯಲ್ಲಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಯುವಕ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಶುಕ್ರವಾರ ನಡೆದಿದೆ. ಕೋಲಾರದಲ್ಲಿ ವಾಹನ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ರಾಘವೇಂದ್ರ ಕಂಬಾರ್ ಆತನ ಮನೆಯ ಎದುರುಗಿನ ಯುವತಿಯೊಂದಿಗೆ ಪ್ರೀತಿ ಮಾಡ್ತಾ ಇದ್ದ. ಆದರೆ ಯುವತಿಗೆ ಬೇರೆ ಯುವಕನೊಂದಿಗೆ ಮದುವೆ ಮಾಡಿಕೊಟ್ಟಿದ್ರು. ರಾಘವೇಂದ್ರನ ಮೇಲಿನ ವ್ಯಾಮೋಹ ಹೋಗಿರ್ಲಿಲ್ಲ. ಗಂಡನ ಮನೆಯಿಂದ ತವರು ಮನೆಗೆ ಬಂದಾಗ ಯುವತಿ ರಾಘವೇಂದ್ರನನ್ನ ಭೇಟಿಯಾಗುವ ವಿಷಯ ಯುವತಿಯ ತಾಯಿಗೆ ಗೊತ್ತಾಗಿ ಮಂಗಳವಾರ ವೀರಭದ್ರೇಶ್ವರ ದೇವಸ್ಥಾನದ ಕೊಠಡಿಯೊಂದರಲ್ಲಿ ಹಾಕಿ ಮನಸ್ಸು ಇಚ್ಛೆ ತಿಳಿಸಿದ್ದಾರೆ. ಹೇಳಾರ್ದ ಏನೈತಿ, ಒಂದು 15 ಹುಡುಗರು ಕರ್ಕೊಂಡು ಹೋಗಿ ಆ ಹುಡುಗನ ನಡ್ಬರ್ಕ್ ಹಾಕಿ ಬರ್ದಾರ. ಬಡದು ಈ ಥರ ಜೀವ ಹೋಗುವಂಗ ಅದೇನು ಅವರು ಹುಡುಗಿದು ಅತ್ತ ಲಪಡ ಅಂತ ಹೇಳು ಮಾತು ಅಂದ್ರೆ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ನಾವು ಒಮ್ಮೆ ನಮ್ಮ ಕಣ್ಣಿಗೂ ಬಿದ್ದಿಲ್ಲ ಅದ.
ಅದು ಅವ್ರಿಗೆ ಗೊತ್ತಿದ್ರೆ ನಮ್ಮ ಮುಂದೆ ಹೇಳ್ಬೇಕಾಗಿತ್ತು ಸರ್. ಹೇಳ್ಬೇಕಾಗಿತ್ತು, ಹೇಳಿಲ್ಲ ನಮ್ಮ ಹೇಳಾದ್ರೆ ಡೈರೆಕ್ಟರ್ ಹುಡುಗನ ಕರ್ಕೊಂಡು ಹೋಗಿ ಅನ್ನೋದ ಹಿಂಗ ಜೀವ ಹೋಗಂಗೆ ಬಡ್ದ್ಬಿಟ್ಟಾರ ಸರ್. ಡ್ರೈವರ್ಕಿ ಮಾಡ್ತಿದ್ದಾನೆ ಸರ್. ಅವ್ರ ಮನ್ಯಾಗ ಅವ್ರ ಹಚ್ಚಿ ಹೊಡ್ಸಿರ್ಬೇಕತ್ ನಮ್ಮ ಪೂರ ಅವ್ರ ಮ್ಯಾಗ. ನಾ ಹುಡುಗಗೆ ದೊಡ್ಡಪ್ಪ, ನಮ್ಮ ತಮ್ಮನ ಮಗ ರೀ, ಲಕ್ಷ್ಮಣ್ ಅಂತೇಳಿ. ರಾಘವೇಂದ್ರನ ಕುಟುಂಬ ಬಡತನದ ಕೋಲಾರದಿಂದ ಬಾಗಲಕೋಟೆಯಿಂದ ಬೆಳಗಾವಿಗೆ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ರು. 5 ಲಕ್ಷ ಹಣ ಕಟ್ಟುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಶುಕ್ರವಾರ ಚಿಕಿತ್ಸೆ ಫಲಿಸದೆ ರಾಘವೇಂದ್ರ ಮೃತಪಟ್ಟಿದ್ದಾನೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಪೊಲೀಸ್ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಹೇಳಿದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಪೊಲೀಸ್ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಶಿಂಧೆ ಶುಕ್ರವಾರ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ನಗರ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಗಡಿಯಲ್ಲಿ ಸೈನಿಕರು ರಕ್ಷಣೆ ಮಾಡುವ ರೀತಿಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಜನರು ನೆಮ್ಮದಿಯಿಂದ ಇರಲು ಕಾರಣ ನಮ್ಮ ಪೊಲೀಸ್ ಇಲಾಖೆ ಎಂದರು. ನಮ್ಮ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ಹೇಗೆ ಸೈನಿಕರು ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಮ್ಮ ಲೊಕ್ಯಾಲಿಟಿಯಲ್ಲಿ ನೆಮ್ಮದಿಯಿಂದ ರಾತ್ರಿಯಲ್ಲಿ ನಿದ್ದೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಮೇನ್ ಕಾರಣಭೂತರಾಗಿರುವುದು ಪೊಲೀಸ್ ಇಲಾಖೆ ಅನ್ನೋದು ನಾನು ನಂಬ್ತೇನೆ. ಪೊಲೀಸರ ಕೆಲಸದಲ್ಲಿ ಸಾಕಷ್ಟು ಒತ್ತಡ ಇರುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿರಂತರವಾಗಿ ಶ್ರಮಿಸಬೇಕಿರುತ್ತದೆ. ಇದರ ನಡುವೆಯೂ ಪೊಲೀಸರ ಆರೋಗ್ಯದ ಹಿತದೃಷ್ಟಿಯಿಂದ ಈ ರೀತಿ ಕ್ರೀಡಾಕೂಟ ಆಯೋಜಿಸುವ ಮೂಲಕ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅನ್ಗೋಲ್ನಲ್ಲಿ ಮಹಾರಾಷ್ಟ್ರ ಸಚಿವ ಭೋಸ್ಲೆಯಿಂದ ನಾಡದ್ರೋಹಿ ಘೋಷಣೆ ಕೂಗಿಸಲು ಪ್ರಚೋದನೆ ನೀಡಿದ ಮೇಯರ್, ಉಪಮೇಯರ್ಗೆ ಪಾಲಿಕೆಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಕಿತ್ತೂರು ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರನ್ನ ಶುಕ್ರವಾರ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ. ಬೆಳಗಾವಿ ಅನ್ಗೋಲ್ದಲ್ಲಿ ಮಹಾರಾಷ್ಟ್ರ ಸಚಿವ ಭೋಸ್ಲೆನಿಂದ ನಾಡದ್ರೋಹಿ ಘೋಷಣೆ ಕೂಗಿಸೋಕೆ ಪ್ರಚೋದನೆ ನೀಡಿದ ಮೇಯರ್, ಉಪಮೇಯರ್ಗೆ ಪಾಲಿಕೆಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಕಿತ್ತೂರು ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರನ್ನ ಶುಕ್ರವಾರ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ. ನಗರ ಪೊಲೀಸ್ ಆಯುಕ್ತರಿಗೆ ಈಗಾಗಲೇ ದೂರು ನೀಡಿದ್ರು. ಅಭಯ್ ಪಾಟೀಲ್ ಅವರನ್ನ ಬಂಧಿಸಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತೊಂದೇ ದಿನ ಅಲ್ಲ, ನಿಮ್ ಸ್ಟ್ರೈಕ್ ಡೈಲಿ ಇರ್ತೈತಿ. ಮಹಾರಾಷ್ಟ್ರದಿಂದ ಲೋಕೋಪಯೋಗಿ ಸಚಿವ ಶಿವೇಂದ್ರ ರಾಜೇ ಭೋಸ್ಲೆ ಕಡೆಯಿಂದ ನಾಡದ್ರೋಹಿ ಘೋಷಣೆ ಕೂಗಿಸೋಕೆ ಪ್ರಚೋದನೆ ನೀಡಿದ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ ಹಾಗೂ ಉಪಮೇಯರ್ ಆನಂದ್ ಚವ್ಹಾಣ್ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಳ್ಳುವಂತೆ ಒತ್ತಾಯಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಅಪರಿಚಿತರಿಂದ ರೌಡಿ ಶೀಟರ್ ಮೇಲೆ ಗುಂಡಿನ ದಾಳಿ ನಡೆದ ಘಟನೆ ಶುಕ್ರವಾರ ಬೆಳಗ್ಗೆ ಗಣೇಶಪುರದ ಹೊರವಲಯದಲ್ಲಿ ನಡೆದಿದೆ. ಬೆಳಗಾವಿಯಲ್ಲಿ ಅಪರಿಚಿತರಿಂದ ರೌಡಿ ಶೀಟರ್ ಮೇಲೆ ಗುಂಡಿನ ದಾಳಿ ನಡೆಸಿದ ಘಟನೆ ಶುಕ್ರವಾರ ಬೆಳಗ್ಗೆ ಗಣೇಶಪುರದ ಹೊರ ವಲಯದಲ್ಲಿ ನಡೆದಿದೆ. ಶಾಹುನಗರ ನಿವಾಸಿ ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಮೇಲೆ ಗುಂಡಿನ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಬೆಳಗುಂದಿ ಗ್ರಾಮದಿಂದ ಚಲಿಸುವ ಕಾರ್ನಲ್ಲಿ ಹೊರಟಾಗ ಗುಂಡಿನ ದಾಳಿ ಮಾಡಿ ಹತ್ಯೆಗೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಗುಂಡಿನ ದಾಳಿ ವೇಳೆ ಕಾರಿನ ಗ್ಲಾಸ್ಗೆ ತಗುಲಿದ ಗುಂಡು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾರಿನ ಗಾಜುಗಳು ಮುಖ, ತಲೆ ಭಾಗಕ್ಕೆ ಸಿಡಿದು ಗಾಯವಾಗಿದ್ದು, ಖಾಸಗಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार
खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಲಿಂಗಾಯತ ಬಣಗಾರ ಸಮಾಜದ ವತಿಯಿಂದ ಜನವರಿ 12ರಂದು ಇಲ್ಲಿನ ನೆಹರು ನಗರದಲ್ಲಿನ ಡಾಕ್ಟರ್ ಬಿಎಸ್ ಜೀರ್ಗೆ ಸಭಾಂಗಣದಲ್ಲಿ 8ನೇ ಅಖಿಲ ಭಾರತ ಮಟ್ಟದ ವಧೂವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಬಣಗಾರ ವಧೂವರರ ಸಮಾವೇಶದ ಅಧ್ಯಕ್ಷ ಹೇಮಂತ್ ಕಿತ್ತೂರ್ ಹೇಳಿದರು. ಲಿಂಗಾಯತ್ ಬಣಗಾರ್ ಸಮಾಜದ ವತಿಯಿಂದ ಜನವರಿ 12ರಂದು ಇಲ್ಲಿನ ನೆಹರು ನಗರದಲ್ಲಿನ ಡಾಕ್ಟರ್ ಬಿಎಸ್ ಜಿಗ್ರೆ ಸಭಾಂಗಣದಲ್ಲಿ 8ನೇ ಅಖಿಲ ಭಾರತ ಮಟ್ಟದ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ್ ಬಣಗಾರ ವಧುವರರ ಸಮಾವೇಶದ ಅಧ್ಯಕ್ಷ ಹೇಮಂತ್ ಕಿತ್ತೂರ್ ಹೇಳಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಪ್ರತಿ 2 ವರ್ಷಕ್ಕೊಮ್ಮೆ ಭಾರತ ಮಟ್ಟದ ಲಿಂಗಾಯತ್ ಬಣಗಾರ ಸಮಾಜದ ವಧುವರರ ಸಮಾವೇಶ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಈಗಾಗಲೇ ಸುಮಾರು 200ಕ್ಕೂ ಅಧಿಕ ವಧುವರರ ನೋಂದಣಿ ಮಾಡಿಸಿದ್ದಾರೆ. ನಮ್ಮ ಸಮಾಜದ ಬಡವರಿಗೆ ಈ ವಧುವರರ ಸಮಾವೇಶ ಅನುಕೂಲವಾಗಲಿದೆ ಎಂದರು. ನಾವು ಈ ಸಮಾವೇಶ ಮಾಡಬೇಕಾದ್ರೆ ಉದ್ದೇಶ ಏನಿತ್ತು? ಮೊದಲೆಲ್ಲ ಏನಾಗ್ತಿತ್ತು, ನಮ್ದು ಮೊದಲೇ ಸಣ್ಣ ಸಮುದಾಯ. ಅದು ಮೊದಲು ಏನಾಗ್ತಿತ್ತು, ಅಲ್ಲಿ ಆಯಾ ಊರುಗಳಲ್ಲಿ ಕನ್ಯಾ ತೋರಿಸ್ತಿದ್ರು. ಯಾರೇ ಒಬ್ರು ಹಿರಿಯರು ಸಾಮಾಜಿಕ ಕಾರ್ಯಕರ್ತರು ಹೋಗಿ ಆ ಊರಾಗ ಯಾರು ಕನ್ಯಾ ಇರ್ತಾರ ಅವ್ರು ತೋರಿಸ್ತಿದ್ರು.
ಈಗ ಎಲ್ಲರೂ ತಮ್ಮ ಉದ್ಯೋಗದಾಗ ತೊಡಗಿರೋದ್ರಿಂದ ಅದು ಯಾರು ತೋರ್ಸಕ್ ಹಂಗಿಲ್ಲ. ಹೀಗಾಗಿ ಏಜೆಂಟ್ರ ಮೇಲೆ ಡಿಪೆಂಡ್ ಆಗಾಕೈತು. ಏಜೆಂಟ್ರ ಮೇಲೆ ಡಿಪೆಂಡ್ ಆದ್ಕೂಡಲೇ ಏಜೆಂಟ್ರು ತಮ್ಮ ಕಡೆ ಯಾರು ರೊಕ್ಕ ಕೊಟ್ಟಿರ್ತಾರೆ, ಯಾರು ಅವ್ರನ್ನಷ್ಟ ತೋರಿಸ್ತಾರೆ. ಬಡು ಮಂದಿದು ತೋರ್ಸಕ್ ಆಗುದಿಲ್ಲ, ಅವ್ರು ಹಂಗ ಉಳಿಯಾಕತ್ತರು. ಆ ಒಂದು ಅವಾಯ್ಡ್ ಮಾಡೋ ಸಲುವಾಗಿ, ಏಜೆಂಟ್ರ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ ನಾವು 1992ರಲ್ಲಿ ಫಸ್ಟ್ ಟೈಮ್ ಎಲ್ಲ ಡಿಸ್ಕಸ್ ಮಾಡಿ ರಾಷ್ಟ್ರ ಮಟ್ಟದ ಮೊದಲ ಸಮಾವೇಶ ಹುಬ್ಬಳ್ಳಿಯಲ್ಲಿ ಆಯಿತು, ವಾಸವಿ ಮಂಗಲ್ ಕಾರ್ಯಾಲಯದಲ್ಲಿ. ಆ ನಂತರ 2006ರಿಂದ ನಮ್ಮಲ್ಲಿ ಬೆಳಗಾವದಲ್ಲಿ ಮಾಡ್ತಾ ಬಂದಿದ್ದೀವಿ. ಪ್ರತಿ 2 ವರ್ಷಕ್ಕೊಮ್ಮೆ ಬರ್ತಾ ಇದ್ದೀವಿ. ವಧುವರರ ಸಮಾವೇಶಕ್ಕೆ ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ಆಗಮಿಸುವ ನಿರೀಕ್ಷೆ ಇದೆ. ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಲಾಭವನ್ನು ನಮ್ಮ ಸಮಾಜದವರು ಪಡೆದುಕೊಳ್ಳಬೇಕು ಎಂದರು. ವಾರದ ಬಡ್ಡಿ ಹಣ ನೀಡ್ತಾ ಇಲ್ಲ ಅಂತ ಮಹಿಳೆಯೊಬ್ಬಳನ್ನ 3 ಜನ ಹಲ್ಲೆ ನಡೆಸಿರುವುದಾಗಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಾರ ಬಡ್ಡಿ ಹಣ ನೀಡುತ್ತಿಲ್ಲವೆಂದು ಮಹಿಳೆಯೊಬ್ಬಳನ್ನು 3 ಜನ ಹಲ್ಲೆ ನಡೆಸಿರುವುದಾಗಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗೋಕಾಕ್ ತಾಲೂಕಿನಲ್ಲಿ ಕೊಣ್ಣೂರು ಗ್ರಾಮದ ನಿವಾಸಿ ರೇಣುಕಾ ಕೆಂಪಣ್ಣ ಬೆಳಮರಡಿ ಹಲ್ಲೆಗೊಳಗಾದವರು. ಚಿನ್ನವ್ವ ಗುಡ್ಡಕಾಯು, ಪರಶುರಾಮ್ ಗುಡ್ಡಕಾಯು, ಸಿದ್ದಪ್ಪ ಗುಡ್ಡಕಾಯು ಎಂಬುವವರ ಬಳಿ 1 ವರ್ಷದ ಹಿಂದೆ 70,000 ರೂಪಾಯಿ ಸಾಲ ಪಡೆದಿದ್ದು ಅದನ್ನು ತಿಂಗಳ ಹಿಂದೆ ಹಿಂತಿರುಗಿಸಲಾಗಿತ್ತು. ಆದರೂ ಸಹ ಆ ಹಣಕ್ಕೆ ಇನ್ನೂ ಹೆಚ್ಚು ಬಡ್ಡಿ ಕೊಡಬೇಕೆಂದು ಪೀಡಿಸುತ್ತಿದ್ದರು. ಮತ್ತು ನಾನು ಗಂಡನು ಬಡಿಯಾಕತ್ತ, ನಮ್ಮನ್ನು ಬಡಿಯಾಕತ್ತ, ನಮ್ಮ ಕಡೆ ಇನ್ನು ಯಾರದಾರ ಕೇಳಾರ ಹೇಳಿ ನಾನು ಜೀವನ ಇಡಬಾರ್ದು ಔಷಧ ಕುಡ್ದಿನ್ರಿ. ನಾ ಅವತ್ತು ಸಂಜೆ ಮಧ್ಯಾಹ್ನ 11 ಗಂಟೆಗೆ 11:10ವರೆಗೆ ಅದೇ ಟಾರ್ಚರ್ ಮಾಡ್ರಿ. ನಾವು ರಾತ್ರಿ 11 ಗಂಟೆಗೆ ಔಷಧ ಕುಡಿದ್ರಿ. ಬಂದಿಲ್ರಿ. ಈಗ ನೀನು ಮಾತಕ್ಕೆ ನಾವು ಊರಾಗ ಬಂದು ನಾನು ಧರ್ಮದ ಸಂಗಿಯಾಗಿ ಬಂದಿನ್ರಿ. ನೀನು ಬಂದು ಅಲ್ಲಿ ಬಡದ್ರಿ ನನ್ರಿ. ನನ್ನ ಗಂಡನ ಬಡದ್ರಿ. ಅವ್ ಸಖಿ ಮಗ ಸಣ್ಣವ ನಾನು ಬಡದ್ರಿ. ಅವ್ರ ಒಂದು ಚಿನ್ನವ್ವ ಯಲ್ಲಪ್ಪ ಗುಡ್ಡಕಾಯಿ ರೀ, ಸಿದ್ದಪ್ಪ ಯಲ್ಲಪ್ಪ ಗುಡ್ಡಕಾಯಿ ರೀ. ಈಗ ಇನ್ಕತಕ್ಕ ಬಡ್ಡಿ ಕೊಟ್ಟಾನ, ನಾ ಇನ್ನೂ ಅವ್ರು ಕೊಡ್ತಾನೆ ಅಂದಿನ್ರಿ. ನಾ ಗಂಟೆ ಈಗ ಮತ್ತೆ ಈ ನಮ್ನಿ ಬಡಿ ಆತಾರ್ಲಿ ಎಲ್ಲಿ ತಂದು ಕೊಡ್ಲ ನಾ ರೊಕ್ಕನ. ಈಗ ನಾ ಈಗ ಅವ್ರು ಕೊಡ್ತಾನ, ನಿನ್ನೆ ಅವ್ರು ಕೊಡ್ತಾನ ಏನ್ರಿ. ನಂಗೆ ಸ್ವಲ್ಪ ಟೈಮಿಂಗ್ ಕೊಡ್ತಾನೆ. ನನ್ ಊರ್ ಕಟ್ಟು ಬಂದಂಗೆ ಮಾಡ್ರಿ ನನಗ್ರಿ ಅವ್ರು. ನಾನು ನೀನು ಬೇಕಾರೆ ಇದು ಊರ್ಲಿ ಹಾಕೋಬೇಕು ಮಾಡಿ ನಾನು ನೀನು ಎಷ್ಟು ತ್ರಾಸ ಆಗಿತ್ತು ನನಗೆ. ಮತ್ತು ಊರ್ಲಿ ಹಾಕೋದ್ರೆ ಅವ್ರ ಮನೆ ಒಂದು ಮನೆ ಐತ್ರಿ, ಅವ್ರ ಮನೆ ಮುಂದೆ ಬಂದು ಊರ್ಲಿ ಹಾಕೋಬೇಕು ಮಾಡಿ ನಾನು ಅವ್ರ ಮನೆ ಮುಂದೆ. ನಿಮ್ಮ ಹತ್ರ ಎಲ್ಲ ಬಂದು ಇದನ್ನ ಮಾಡ್ತಾರೆ ಅಂತ ಹೇಳಿ ನಮಗೆ ಯಾರೂ ಇಲ್ಲ, ನಮ್ಗೆ ಹೊಲನೂ ಇಲ್ಲ, ಮನೆಯೂ ಇಲ್ಲ. ಇನ್ನು ಸುದ್ದಿ ತಿಳಿದ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ PSI ಕಿರಣ್ ಮೊಹಿತೆಯವರು ವಾರ ಬಡ್ಡಿದಾರರಿಗೆ ಯಾವ ರೀತಿ ಬಿಸಿ ಮುಟ್ಟಿಸುತ್ತಾರೋ ಎಂದು ಕಾದು ನೋಡಬೇಕಿದೆ. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್. ಪಂಚ ಗ್ಯಾರಂಟಿ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿದ್ದು ಸರ್ಕಾರ ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದೆ. ಈ ಕುರಿತು ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನಲ್ಲಿ ವ್ಯಕ್ತಿಯೊಬ್ಬ ಮಾತನಾಡಿದ್ದು ಸಖತ್ ಸದ್ದು ಮಾಡ್ತಾ ಇದೆ. ಪಂಚ್ ಗ್ಯಾರಂಟಿ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದು ಸಿದ್ದು ಸರ್ಕಾರ ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಿಗೆ ಮಾಡಿದೆ. ಈ ಕುರಿತು ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನಲ್ಲಿ ವ್ಯಕ್ತಿಯೊಬ್ಬ ಮಾತನಾಡಿದ್ದು ಸಖತ್ ಸದ್ದು ಮಾಡುತ್ತಿದೆ. ಹೆಂಗಸರಿ ಪುಕಟ್ ಮಾಡಿದ ಅಲ್ಲಿ ಪುಕಟ್ ಮಾಡಿದ್ರೆ ನಮ್ಮ ಕಡೆ ಚಂಡ ಮ್ಯಾಗ ಕಾಡು ಕಾಟ್ಲ ಹಂಗ ನಾ ಹೆಂಗಸರ 15 ರೂಪಾಯಿ ಮಾಡಿದ್ರೆ ಹಾಕಿದ್ ಪಗಾರ ಇಲ್ಲಿ ಬತ್ಲ ಡಬಲ್ ಖರ್ಚು ಆಯ್ತು. ಆ ಪುಕಟ್ ಐತಿ ಅದನ್ನ ಪುಕಟ್ ಮಾಡಿದ್ರೆ ಬೆಳ್ಕೊಂಡಿದ್ದೀವಿ ನಾವು. ಏನು ಹೆಂಗಸರು ಬೆಳ್ಕೊಂಡಿದ್ವು ಅಟ್ ಸಾಲ ಮಾಡಿ ದೇನೆ ಮಾಡಿ. ಖರೀ ಪುಕಟ್ ಕೊಡ್ತಾರ ನಿಮ್ಗೆಲ್ಲ, ಗೃಹಲಕ್ಷ್ಮಿ ಕೊಡ್ತಾರ, ಬಸ್ ಫ್ರೀ ಕೊಡ್ತಾರ. ಈಗ 2 ತಿಂಗಳು 3 ತಿಂಗಳು ಹೊಯ್ಕೊಳತ್ತೇವಲ್ಲ ಎಲ್ಲ ನಿಂದು ಅವಂದು ದೇಣಿಗೆ ಆಗಾಳಿ ಹೊಂಟತ್ತೆ. ಮತ್ತೆ ಇಲ್ಲಿ ಯಾವ ತಾಲೂಕಿನ ಸಂಬರ್ಗಿ ಗ್ರಾಮದ ಸಹದೇವ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಸರ್ಕಾರದ ಗ್ಯಾರಂಟಿ ಗಂಡನಿಂದ ದುಪ್ಪಟ್ಟು ಹಣ ಲೂಟಿ ಮಾಡಿ ಹೆಂಡತಿಯರಿಗೆ ಫ್ರೀ ಬಸ್ ವ್ಯವಸ್ಥೆ ಕಲ್ಪಿಸಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಈ ದೇಣೆ ಮಾಡಿ ಹಾಕ್ಬೇಕಾಯ್ತಾವ ನೋಡಿ. ಒಂದರ್ಧ ಕಿನಾಲಕ್ಕೆ ನೀರು ಬಿಟ್ಟ, ಒಂದರ್ಧ ಬಾಯಿ ಬೋರ ಮಾಡಿದ್ರೆ ರೈತ ಬದುಕ್ತಿತ್ತು. ಇದು ಈ ಪಡಿಚವ್ರಿಗೆ ಹೇಳ್ರಿ 2,000 ಬಿಟ್ರೆ ಬದುಕ್ತತಿ. ಅಂಥದ್ದು ಏನ್ರ ನಾವು ದೊಡ್ಡ ಸ್ಕೀಮ್ ಹಾಕಿ ರೈತಗೆ ನೀರು ಮಾಡಿ ಕೊಟ್ಟಿದ್ರೆ ಅವು ಯಾಡ್ರ ಪ್ರತಿ ಹೆಂಗಸಿನ ಬಾಲಿ 2,000 ತೆಗೆದು ಅದು ಒಂದೇ ಕೊಡ್ಸನ್ ಹಾಕೊಂಡು ಯಾವ್ದಾರ ನಿವೇಜನ್ ಮಾಡಿ ನೀರು ತಂದು ಪಸರ ಕೊಡ್ತಿದ್ರು ದುಡ್ತಿತ್ತು ನಾವು. ಆ ಗಣಸ ಏನು ಮಾಡ್ಬೇಕು ಹೇಳ, ನೋಡ್ಬೇಕು, ನೋಡಿದ್ರೆ ಪೋಷಣೆ ಸಂಭಾಳಿಸೋದು ಯಾರು ಮಾಡ್ಬೇಕು. ಇದ್ರ ಯಾರು ಊರಿಗೆ ಅದು ಹೋಗ್ತಿದ್ರು ಇದು ಹೋಗ್ತಿದ್ದಲ್ಲ. ಮತ್ತ ಆಯ್ತಾ ಈಗ ಯಾಕೆ ಬೇಕಾಯ್ತದ ಹೋಗ್ರತ್ತೆ ರೊಕ್ಕ ಬಿ ಅವಕ್ಕ ಮತ್ತ ಪುಗಟ್ ಅಂದ್ರೆ ನಾವು ದಿಲ್ಲಿ ಮಟ್ಟ ಹಾಕಡ್ದು ನೀವ್ ಹಾಕಡ್ದು ನಾ ಬರ್ತಾನ ಆಧಾರ್ ಕಾರ್ಡ್ ತಗೊಂಡು ಎಲ್ಲಿ ಕೊಳ ಬೀಳ್ತಾರೆ ರೊಕ್ಕ ತಗೊಂಡು. ಈಗ ಎಲ್ಲಿ ದಿಲ್ಲಿ ಮಟ್ಟ ಹೋದ್ರೆ ರೊಕ್ಕ ಎಷ್ಟಿದೆ ಅವ್ರಿಗೆ. ಇದರ ಬದಲು ರಾಜ್ಯದ ಅಭಿವೃದ್ಧಿಗಾಗಿ ಹಣ ಸದ್ಬಳಕೆ ಮಾಡಬೇಕು. ರೈತರು ಒಣ ಭೂಮಿಗಳಿಗೆ ಪೂರಕ ನೀರು ಹಾಗೂ ವಿದ್ಯುತ್ ಮತ್ತು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಿದರೆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಎಂದು ಹಳ್ಳಿ ಸೊಗಡಿನಲ್ಲೇ ಗುಮ್ಮಿದ್ದಾರೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ಟಿಕೆಟ್ ದರ ಏರಿಕೆ ಸಮರ್ಥಿಸಿಕೊಂಡ ಮಾಜಿ ಸಾರಿಗೆ ಸಚಿವ ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಳ ವಿಚಾರವಾಗಿ ಅಥಣಿ ಪಟ್ಟಣದಲ್ಲಿ ಅಥಣಿಯ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿದ್ದಾರೆ. ಅಥಣಿ ಪಟ್ಟಣದಲ್ಲಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ.
ಕಳೆದ 15 ವರ್ಷಗಳ ಹಿಂದೆ ಡೀಸೆಲ್ ದರ ಎಷ್ಟಿತ್ತು, ಈಗ ಎಷ್ಟಿದೆ? ಒಂದು ಬಸ್ ಖರೀದಿ ದರ ಎಷ್ಟಿತ್ತು, ಈಗ ಎಷ್ಟಿದೆ? ಟೈರ್ ಖರೀದಿಯ ದರ ಎಷ್ಟಿದೆ ಎಂದು ಬಿಜೆಪಿಯವರು ವಿಮರ್ಶೆ ಮಾಡಿಕೊಳ್ಳಲಿ. ದರ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಕಾರಣವಾಗಿದೆ. ಅವರು ಡೀಸೆಲ್ ದರ ಇಳಿಸಲಿ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಸಾರಿಗೆ ಸಚಿವನಾಗಿದ್ದೆ. ಆಗಲೂ ಸ್ವಲ್ಪ ಮಟ್ಟಿಗೆ ಟಿಕೆಟ್ ದರ ಹೆಚ್ಚಿಸಿದ್ದೇವೆ. ಅದು ಅವರಿಗೆ ನೆನಪಿಲ್ಲ ಅನಿಸುತ್ತಿದೆ. ಒಂದು ಕೆಲಸ ಮಾಡಿ, ಅವರಿಗೆ ಡೀಸೆಲ್ ದರ ಇಳಿಸಲು ಹೇಳಿ. ಬಸ್ನ ಬಿಡಿಭಾಗಗಳ ಮೇಲಿನ ತೆರಿಗೆ ಮತ್ತು ಡೀಸೆಲ್ ತೆರಿಗೆ ತೆರವುಗೊಳಿಸಿದರೆ ಇರುವ ಟಿಕೆಟ್ ದರ ಕಡಿಮೆ ಮಾಡಲು ನಮ್ಮ ಸಚಿವರಿಗೆ ಸಲಹೆ ನೀಡುತ್ತೇನೆ. ಮಾಜಿ ಸಾರಿಗೆ ಸಚಿವ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ. ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಬಸ್ ದರವನ್ನು ಸ್ವಲ್ಪ ಮಟ್ಟಿಗೆ ಏರಿಸಿರ್ತಕ್ಕಂಥದ್ದು ಬಹುತೇಕ ಅವರು BJP ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ. ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಂತ ಹೇಳ್ರಿ, ಇಲ್ಲಿ ಕಡಿಮೆ ಮಾಡಿಸೋಣ. ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಂತ ಹೇಳಿ ಒಂದು ಕೆಲಸ ಮಾಡಂತೇಳಿ. ಡೀಸೆಲ್ ರೇಟು ಇವತ್ತೇನಿದೆ 90 ರೂಪಾಯಿ ಇದೆ. ಅದನ್ನು 50 ರೂಪಾಯಿ ಮಾಡೋಕ್ಕೆ ಅವಕಾಶ ಇದೆ. ಟ್ಯಾಕ್ಸ್ ಬಿಟ್ಬಿಡಂತೇಳಿ. ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟೈರು, ಬಸ್ಸು, ಡೀಸೆಲ್ ಏನು ಖರೀದಿ ಮಾಡ್ತೀವಲ್ಲ, ಇದ್ರ ಮ್ಯಾಗಿಂದ GST ತೆಗಿ ಅಂತ ಹೇಳಿಬಿಡಿ. ಬಸ್ ಖರೀದಿ ಮ್ಯಾಗಿಂದ GST, ಬಸ್ಸುಗಳ ಟೋಲ್ ನಾಕಾದಲ್ಲಿ ಓಡ್ತಕ್ಕಂಥ ಟೋಲ್ ನಾಕಾದ ಫೀ, ಅದರ ಟೈರು, ಅದರ ಸಾಮಗ್ರಿಗಳು ಏನಿದಾವಲ್ಲ ಅದ್ರ ಮ್ಯಾಗಿಂದ GST ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಇದ್ದದ ರೇಟದಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರು. ಉದಯ ಹೊಸಮನಿ, KMM ನ್ಯೂಸ್, ಚಿಕ್ಕೋಡಿ. ಮೇಕಳಿ ಗ್ರಾಮ ಪಂಚಾಯಿತಿ ಬಾಗಲಗಿ ಗ್ರಾಮದ ಕೆಲ ಗ್ರಾಮಸ್ಥರು ಮುಳ್ಳಿನ ಬೇಲಿ ಹಾಕಿದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದ ಗೈರಾನ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವ ಗ್ರಾಮದ ಕೆಲ ಪ್ರಭಾವಿಗಳು ಶೆಡ್ ಬಾಡಿಗೆ ಹಣ ಪಂಚಾಯಿತಿಗೆ ನೀಡದೆ ಅವರೇ ಪಾವತಿಸಿಕೊಳ್ಳುತ್ತಿದ್ದಾರೆ. ಗ್ರಾಮದ ಬೇರೆ ಯಾವ ವ್ಯಕ್ತಿಗೂ ಗೈರಾನ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡದೆ ಗ್ರಾಮದ SC/ST ಸಮುದಾಯ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಿದ ಹಿನ್ನೆಲೆ ಮೇಕಳಿ ಗ್ರಾಮದ ಕೆಲ ಜನರಿಂದ ಗ್ರಾಮ ಪಂಚಾಯಿತಿಗೆ ಮುಳ್ಳಿನ ಬೇಲಿ ಹಾಗೂ ಶೆಡ್ ಇಟ್ಟು ಆಕ್ರೋಶ. ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸುವಂತೆ ಮೇಕಳಿ ಗ್ರಾಮಸ್ಥರ ಪಟ್ಟು. ಮೇಕಳಿ ಗ್ರಾಮಕ್ಕೆ ಭೇಟಿ ನೀಡಿದ ರಾಯಬಾಗ್ ತಾಲೂಕು ಪಂಚಾಯಿತಿ EO ಅರುಣ್ ಮಾಚಕ್ನೂರನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಈ ಮೇಕಳಿ ಗ್ರಾಮ ಪಂಚಾಯತಿ ಒಳಗೆ ಸ್ವಲ್ಪ ಗೈರನ್ ಜಾಗದಾಗ ಏನು ಅಂಗಡಿಗಳು ಇಟ್ಟಾರಲ್ಲ, ಅದನ್ನ ಗೈರನ್ ಜಾಗದಾಗ ಸ್ವಲ್ಪ ತೆರವುಗೊಳಿಸೋ ಸಂಬಂಧ ಇವತ್ತು ಸ್ವಲ್ಪ ಎಲ್ಲರೂ ಮನೆಗೆ ಕೂತಿದ್ದಾರೆ. ಮತ್ತು ಈಗ ಕೆಲವೊಂದು SC/ST ಸಮಾಜದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲಸಗಳು ಆಗಬೇಕಾಯ್ತು ಬಿಲ್ಡಿಂಗ್ಗಳು, ಅದ್ರ ಬಗ್ಗೆನೂ ಮನೆಗೆ ಕೊಟ್ಟಾರೆ. ಈಗ ಅದನ್ನು ಎರಡು ವಿಷಯ ಚರ್ಚೆ ಮಾಡೋಕೆ ಈಗ 17ನೇ ತಾರೀಕು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸದಸ್ಯರು ಕೂಡ ಒಂದು ಸಾಮಾನ್ಯ ಸಭೆ ಕರೆದು ಒಂದು ನಿರ್ಣಯ ಮಾಡೋಣ ಅಂತೇಳಿ ಇದು ಮಾಡೋದು. 17ನೇ ತಾರೀಕು ನಾನು ಇಲ್ಲಿ ಹಾಜರಿರ್ತೀನಿ. ಎಲ್ಲ ಸದಸ್ಯರು, ಅಧ್ಯಕ್ಷರು, ಎಲ್ಲ SC ಮುಖಂಡರು ಎಲ್ಲರೂ ಇರ್ತಾರೆ. ಅದು ಒಂದು ನಿರ್ಣಯ ಮಾಡಿ. ಗ್ರಾಮಸ್ಥರು ಹಾಗೂ ತಾಲೂಕು ಅಧಿಕಾರಿಗಳ ಮೇಲೆ ಮಾತಿನ ಚಕಮಕಿ. ಸ್ಥಳಕ್ಕಾಗಮಿಸಿದ ರಾಯಬಾಗ್ ಪೊಲೀಸರು ಸಮಸ್ಯೆ ಬಗೆಹರಿಸುವಂತೆ ಅರುಣ್ ಮಾಚಕ್ನೂರಿಂದ ಭರವಸೆ ಹೇಳಿದ್ದಾರೆ. ಉದಯ ಹೊಸಮನಿ, KMM ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी ऋतु अनोखी है, हल्के हल्के दिल में हलचल क्यों मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. कहानी कहानी चलदे नीनो चिन्नद गड़िया, बलदे नीनो निन्नद कथೆಯ ಬೆಳಕಿನಲ್ಲಿ. Celebrating the brides of now. Kahani Bridal Stories by Bhima.
Celebrating the brides of now. Kahani Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಶುಕ್ರವಾರ ಬೆಳ್ಳಂಬೆಳಗ್ಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಕಾರಿ ಬಾಲಕಿಯರ ವಸತಿ ನಿಲಯಕ್ಕೆ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿ ಭೇಟಿ ನೀಡಿ ರೋಗಿಗಳ ಹಾಗೂ ಬಾಲಕಿಯರ ಕ್ಷೇಮದ ಬಗ್ಗೆ ಹಾಗೂ ಸೌಲಭ್ಯಗಳ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ರು. ಶುಕ್ರವಾರ ದಿನಾಂಕ 10/1/25 ಬೆಳ್ಳಂಬೆಳಗ್ಗೆ ದಿಢೀರ್ನೆ ಪಟ್ಟಣದ ತಾಯಿ ಮತ್ತು ಮಕ್ಕಳು ಆಸ್ಪತ್ರೆ ಮತ್ತು ಸರ್ಕಾರಿ ಬಾಲಕಿಯರ ವಸತಿ ನಿಲಯಕ್ಕೆ ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಇವರು ಭೇಟಿ ನೀಡಿ ರೋಗಿಗಳ ಹಾಗೂ ಬಾಲಕಿಯರ ಕ್ಷೇಮದ ಬಗ್ಗೆ ಹಾಗೂ ಸೌಲಭ್ಯಗಳ ಬಗ್ಗೆ ವಿಚಾರಣೆ ನಡೆಸಿದ್ರು. ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳ ಕೊರತೆಯಾಗಬಾರದು, ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು, ನಮ್ಮ ಕಡೆ ದೂರುಗಳು ಬಾರದಂತೆ ಎಚ್ಚರ ವಹಿಸಬೇಕು, ತಮ್ಮದೇ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸಲು ತೊಂದರೆಗಳು ಎದುರಾದರೆ ನಮಗೆ ನೇರವಾಗಿ ತಿಳಿಸಿ, ನಾವು ಅವುಗಳನ್ನು ಪರಿಹಾರ ಮಾಡಲು ಬದ್ಧರಿದ್ದೇವೆ, ಎಲ್ಲರನ್ನೂ ನಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ಳಿ ಎಂದು ಸೂಚಿಸಿದರು. ಅಲ್ಲಿಯ ನೀರು, ಆಹಾರದ ಗುಣಮಟ್ಟದ ಬಗ್ಗೆ ಪರಿಶೀಲಿಸಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಹೇಳಿದರು. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ಶಾಲಾ ಆವರಣದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಮಾಡೋಕೆ ಅವಕಾಶ ಇರಲ್ಲ. ಆದರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೆಂಪವಾಡ ನ್ಯೂ ಹೈಸ್ಕೂಲ್ನಲ್ಲಿ ಖಾಸಗಿ ಕಾರ್ಯಕ್ರಮ ಆಯೋಜಿಸಿ ಲುಂಗಿ ಡ್ಯಾನ್ಸ್ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲಾ ಆವರಣದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಮಾಡಲು ಅವಕಾಶ ಇರಲ್ಲ. ಆದರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೆಂಪವಾಡ ನ್ಯೂ ಹೈಸ್ಕೂಲ್ನಲ್ಲಿ ಖಾಸಗಿ ಕಾರ್ಯಕ್ರಮ ಆಯೋಜಿಸಿ ಲುಂಗಿ ಡ್ಯಾನ್ಸ್ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೈಯದ್ ಸಾಬ್ ಉರುಸ್ ನಿಮಿತ್ತ ಆರ್ಕೆಸ್ಟ್ರಾ ಹೆಸರಿನಲ್ಲಿ ತಡರಾತ್ರಿಗೂ ನಾಂಗಾ ನಾಚ್, ವಿವಿಧ ನೃತ್ಯ ಕಾರ್ಯಕ್ರಮ ನಡೆಸಿದ್ದಾರೆ. ಆದರೆ ಶಾಲೆ ಆವರಣದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಲು ಅವಕಾಶ ಇರಲ್ಲ. ಇದು ತಿಳಿದಿದ್ದರೂ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದ್ದು ಇವರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ಸಂಕೇಶ್ವರ ಪಟ್ಟಣದ SDVS ಸಂಘದ AB ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ ಉಡಾನ್ 11 ಸಾಂಸ್ಕೃತಿಕ ಸಂಭ್ರಮ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಸಂಕೇಶ್ವರ ಪಟ್ಟಣದ SDVS ಸಂಘದ AB ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ ಉಡಾನ 11 ಸಾಂಸ್ಕೃತಿಕ ಸಂಭ್ರಮ ಉತ್ಸವವು ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ. SDVS ಸಂಘದ ಅಧ್ಯಕ್ಷರಾದ AB ಪಾಟೀಲ್ ಮಾತನಾಡಿ, ಕರ್ನಾಟಕದ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಹಲವು ದಶಕಗಳಿಂದ SDVS ಸಂಘವು ಜ್ಞಾನ ದಾಸೋಹ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ಈ ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತಿದೆ ಎಂದರು. ಇವತ್ತಿನ ಹಲವಾರು ವಿದ್ಯಾರ್ಥಿಗಳನ್ನ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಶಾಲೆ ಕೂಡ ಇವತ್ತಾಗಿದೆ. ನಾನು ಬಹಳ ಹೆಮ್ಮೆ ಪಡ್ಬೇಕಾಗ್ತದೆ. CBC ಸ್ಕೂಲು ಯಾವ CBC ಸ್ಕೂಲ್ ಕಿಂತಲೂ ಕಡಿಮೆ ಇಲ್ಲ. ಎಲ್ಲಾ ಶಿಕ್ಷಕ ಸಹೋದರ ಸಹೋದರಿಗೆ ಹೋಗ್ಬೇಕಾಗ್ತದೆ. ನಿಡಸೋಶಿಯ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳು ಮಾತನಾಡಿ, ಕಲಿಕೆಗೆ ಭೇದ ಭಾವ ಇರುವುದಿಲ್ಲ. ದೇವರು ಎಲ್ಲರಿಗೂ ಒಂದೇ ರೀತಿಯಾದ ಬುದ್ಧಿಶಕ್ತಿಯನ್ನು ಕೊಟ್ಟಿರುತ್ತಾನೆ. ಆ ಬುದ್ಧಿಶಕ್ತಿಯನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ಉತ್ತಮ ವಿದ್ಯಾರ್ಥಿಗಳಿಗಾಗಿ ಹೊರಹೊಮ್ಮಬೇಕು ಎಂದರು. ಅವನ ಹುಡುಗನೋ ಅವಳು ವಿದ್ಯಾರ್ಥಿನೋ ಅನ್ನೋದು ಬಹಳ ಮುಖ್ಯ ಅಲ್ಲ, ಅವರೊಳಗೆ ನಾವು ಏನು ತುಂಬುತ್ತೀವಿ ಅನ್ನೋದು ಮುಖ್ಯ. ಅಂಥ ಒಂದು ಸದ್ಗುಣಗಳನ್ನ, ಉತ್ತಮ ಸಂಸ್ಕಾರವನ್ನು ತುಂಬುವಂಥ ಕೆಲಸವನ್ನ ನಮ್ಮ ಶ್ರೀ AB ಪಾಟೀಲ್ ಪಬ್ಲಿಕ್ ಶಾಲೆ ಉತ್ತಮವಾಗಿ ಮಾಡ್ತಾ ಇದೆ ಈ ಭಾಗದಲ್ಲಿ. ಅದಕ್ಕಾಗಿ ಅದರ ಸಾಂಕೇತಿಕವಾಗಿ ಈ ಉಡಾನ್ ಅನ್ನುವಂಥ ಕಾರ್ಯಕ್ರಮ ತಮ್ಮೆಲ್ಲರ ಮುಂದೆ ಕೂಡ ಪ್ರಸ್ತುತ ಆಗ್ತಾ ಇದೆ. SDVS ಸಂಘದ ಆಡಳಿತ ಮಂಡಳಿಯವರು, ಸಂಘದ ಕಾರ್ಯದರ್ಶಿಗಳಾದ GC ಕೊಟಗಿ, ಆಡಳಿತಾಧಿಕಾರಿ ಡಾಕ್ಟರ್ BA ಪೂಜಾರಿ, ಪ್ರಾಚಾರ್ಯರಾದ ಮಾರುತಿ ಕಾಮತ್ ಹಾಜರಿದ್ದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ. ಸಂಗೊಳ್ಳಿ ರಾಯಣ್ಣ ವೀರಜ್ಯೋತಿಗೆ ಅಥಣಿ ತಾಲೂಕಾಡಳಿತದಿಂದ ಅವಮಾನ ಮಾಡಿದೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಸಚಿವನಿಂದ ಜೈ ಮಹಾರಾಷ್ಟ್ರ ಅಂತ ಕನ್ನಡಿಗರಿಗೆ ಅವಮಾನ ಮಾಡಿದ ಇವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಾರೆ. ಆದರೆ ಕನ್ನಡಿಗರಿಗೆ ಅಥಣಿ ತಾಲೂಕಾಡಳಿತದಿಂದ ಅದೆಂಥ ಅಗೌರವ. ಸಂಗೊಳ್ಳಿ ರಾಯಣ್ಣ ವೀರಜ್ಯೋತಿಗೆ ಅಥಣಿ ತಾಲೂಕಾಡಳಿತ ಅವಮಾನ ಮಾಡಿದ. ಮೊನ್ನೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಸಚಿವನಿಂದ ಜೈ ಮಹಾರಾಷ್ಟ್ರ ಎಂದು ಕನ್ನಡಿಗರಿಗೆ ಅವಮಾನ ಮಾಡಿದೆ. ಇದರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಭುಗಿಲೆದ್ದಿದ್ದ ಆಕ್ರೋಶ ಇನ್ನು ಅದೆಷ್ಟು ಅವಮಾನಗಳನ್ನು ಸಹಿಸಿಕೊಳ್ಳುವುದು ಅಂತಿದ್ದಾರೆ ಗಡಿ ಕನ್ನಡಿಗರು. ಅಥಣಿ ತಾಲೂಕಾಡಳಿತದ ವಿರುದ್ಧ ಸ್ಥಳೀಯರು ಗರಂ.
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವ 2025 ವೀರಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಆಗಮಿಸಿದ ಅಧಿಕಾರಿಗಳು. ಅಥಣಿ ತಾಲೂಕಾಡಳಿತ ಅಧಿಕಾರಿಗಳಿಗೆ ಚಳಿ ಬೀಳಿಸಿದ ಕನ್ನಡ ಪರ ಸಂಘಟನೆಗಳು. ಅಥಣಿ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ ಕರವೇ ಕಾರ್ಯಕರ್ತರು ಅಥಣಿ ತಾಲೂಕಾಡಳಿತದ ವಿರುದ್ಧ ಘೋಷಣೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೂ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕನ್ನಡಿಗರ ಆಗ್ರಹ. ಉದಯ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿಯ ಮೇಲೆ ನಡೆದ ಗುಂಡಿನ ದಾಳಿ, ದೂರು ನೀಡಿದರೆ ತನಿಖೆ ನಡೆಸಲಾಗುತ್ತೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಾಂಗ್ ಹೇಳಿಕೆ. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವತಿಯ ಮನೆಯವರಿಂದ ಯುವಕನಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟ ಯುವಕ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಪೊಲೀಸ್ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.